ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗಾಗಲ್ಲ, ಸೊ ಮಿರರ್ ಅಲ್ಲಿ ನೋಡ್ಕೊಂಡು ಹಲೋ, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಅಂಡ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತಿನ ಬ್ಲಾಗ್ ಏನಂತ ಅಂತಂದ್ರೆ, ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬನ ಹೇಗ್ ಸೆಲೆಬ್ರೇಟ್ ಮಾಡ್ತೀವಿ, ನಾವು ಹೇಗ್ ರೆಡಿ ಆಗಿದ್ದೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಅಂಡ್ ರೆಡಿ ಆಗ್ತಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿಂದ. ಅಂಡ್ ಡಿಸ್ಕ್ಲೇಮರ್ ಏನಂತಂದ್ರೆ, ಐ ಆಮ್ ನಾಟ್ ಹೆವಿ ಈ ಬೇಸ್ ಎಲ್ಲ ಹಾಕೋದಿಲ್ಲ. ಐ ಆಮ್ ಜಸ್ಟ್ ಲೈಕ್ ಮಾಯಶ್ಚರೈಸರ್, ಸನ್ಸ್ಕ್ರೀನ್ ಅಂಡ್ ಐಲೈನರ್, ಲಿಪ್ಸ್ಟಿಕ್. ದಟ್ಸ್ ದ ಮೇಕಪ್ ಫಾರ್ ಮೀ. So now I'll start with my moisturizer. ಲಿಟರಲಿ ಫೋನ್ ಅಲ್ಲಿ ನೋಡ್ಕೊಂಡು ನನಗೆ ಆಗಲ್ಲ, ಸೊ ಮಿರರ್ ಅಲ್ಲಿ ನೋಡ್ಕೊಂಡು ಹಾಕೊಂಡು ಐ ಗೆಟ್ ಬ್ಯಾಕ್. ಗೈಸ್, ಈ ಒಂದು ಲಿಪ್ಸ್ಟಿಕ್ ಏನಿದೆ, ದಿಸ್ ಇಸ್ ಫ್ರಮ್ ಸ್ವಿಸ್ ಬ್ಯೂಟಿ. ಆಕ್ಚುಲಿ ನಾನು ಅಪ್ಲೈ ಮಾಡ್ತಿರೋದು ಶೇಡ್ ಐ ಥಿಂಕ್ 214 ಕ್ಯಾರಮಲ್ ಅಂತ. ಟ್ರಸ್ಟ್ ಮೀ, ನಾನು ಮಾರ್ನಿಂಗ್ ಅಪ್ಲೈ ಮಾಡಿದ್ರೆ ನನಗೆ ಈವ್ನಿಂಗ್ ವರೆಗೂ ಬರುತ್ತೆ. ಅಷ್ಟು ಟ್ರಾನ್ಸ್ಫರ್ ಪ್ರೂಫ್ ಇದೆ. ಈವನ್ ನೀವು ಹಾಕೊಂಡು ಊಟ ಮಾಡಿ ನೀರು ಕುಡಿ ಏನೇ ಮಾಡಿದ್ರು ಇದು ಎಲ್ಲೂ ನಿಮ್ಗೆ ಏನು ಸ್ಪ್ರೆಡ್ ಆಗೋದು ಆಗಿರ್ಬೋದು, ಆ ಥರ ಏನೂ ಆಗಲ್ಲ. ಸೊ ನಂತರ ಯಾರಾದರೂ ಈ ಥರ ನ್ಯೂಡ್ ಡಾರ್ಕ್ ಶೇಡ್ಸ್ ಯೂಸ್ ಮಾಡೋರಿದ್ರೆ ಯು ಗೈಸ್ ಕ್ಯಾನ್ ಟೇಕ್ ದಿಸ್. ಓಕೆ ಗೈಸ್, ಇಷ್ಟೇ ನನ್ನ ಮೇಕಪ್. ಆಕ್ಚುಲಿ ಹೇಳ್ಬೇಕಂದ್ರೆ ಎವ್ರಿ ಡೇ ವೇರ್ ಮಾಡೋದು ಮೇಕಪ್ ಬಂದು. ಯಾಕಂತಂದ್ರೆ ನಾನು ಹೆವಿ ಬೇಸ್ ಅಥವಾ ಫೌಂಡೇಶನ್, ನ್ಯೂಟ್ರಲೈಸರ್ ಕರೆಕ್ಟ್ ಅದೆಲ್ಲ ಏನೂ ಹಾಕಲ್ಲ. ಜಸ್ಟ್ ಮಾಯಶ್ಚರೈಸರ್, ಸನ್ಸ್ಕ್ರೀನ್, ಒಂದು ಲಿಪ್ಸ್ಟಿಕ್ ಅಂಡ್ ಕಾಜಲ್, ದಟ್ಸ್ ಆಲ್ ಗೈಸ್. ಸೊ ಇದಿಷ್ಟು ನನ್ನ ಮೇಕಪ್ ಆಯಿತು. ಅಂಡ್ ಇವಾಗ ಆಕ್ಚುಲಿ ಏನಂತಂದ್ರೆ, ಗೌರಿ ಗಣೇಶ ಹಬ್ಬ ಬಂದು ನನಗೆ ಪರ್ಸ್ನಲಿ, ನನ್ನ ತಂಗಿಗೆ ಪರ್ಸ್ನಲಿ ಇಟ್ಸ್ ವೆರಿ ಇಮೋಷನಲ್ ಅಂಡ್ ಕನೆಕ್ಟೆಡ್. ಯಾಕಂತಂದ್ರೆ ಇದು ನಮ್ಮ ಫೇವ್ರೆಟ್ ಗಾಡ್. ಸೊ ಹಾಗಾಗಿ ಈ ಒಂದು ಹಬ್ಬ ನಾವು ಮನೇಲಿ ಮಾಡಲ್ಲ ಅಷ್ಟು, ಅಂದ್ರೆ ಯೂಶಲಿ ನಾರ್ಮಲ್ ಆಗಿ ಹೇಗ್ ಮಾಡ್ತಾರೆ ಆ ತರ ಅಷ್ಟೇನೆ. ಬಟ್ ಏನಂದ್ರೆ ಗಣೇಶ ಎಲ್ಲ ಕೂರಿಸಿಲ್ಲ. ಬಟ್ ನಮ್ಮ ಮನೆಯಲ್ಲಿ ಒಂದು ಗಣೇಶನ ವಿಗ್ರಹ ತರ ಇದೆ. ಐ ಥಿಂಕ್ ಅದು ಮಣ್ಣಿಂದು ಅಥವಾ POP, ಅದು ನಮ್ಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ಇದೆ. ಐ ಥಿಂಕ್ ಒಂದು ಮಿನಿ ಬ್ಲಾಗ್ಸ್ ಅಥವಾ ನಾರ್ಮಲ್ ಬ್ಲಾಗ್ಸ್ ಅಲ್ಲಿ ನೀವು ನೋಡಿರ್ತೀರಾ. ಸೊ ಅದನ್ನ ಇವತ್ತು ಇಟ್ಟು ಪೂಜೆ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅದಕ್ಕೆಲ್ಲ ಹೇಗ್ ರೆಡಿ ಮಾಡ್ಕೊಂತೀನಿ ಅಂಡ್ ಹೇಗ್ ಪೂಜೆ ಮಾಡ್ತೀವಿ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಓಕೆ ಗೈಸ್, ಐ ಫಾರ್ಗಾಟ್ ಟು ಅಪ್ಲೈ ಒನ್ ಥಿಂಗ್ ವಿಚ್ ಇಸ್ ಬಾಡಿ ಮಿಸ್ಟ್. ಸೊ ನಾನು ಇವಾಗ ಯೂಸ್ ಮಾಡ್ತಾ ಇರೋದು ಪ್ಲಮ್ ಅವ್ರದ್ದು ವೆನಿಲಾ ವೈಬ್ಸ್ ಅನ್ನೋದು. ನನಗೆ ಪರ್ಸ್ನಲಿ ಪ್ಲಮ್ದು ವೆನಿಲಾ ವೈಬ್ಸ್, ವೆನಿಲಾ ಕ್ಯಾರಮಲ್, ಪಾಪ್ಕಾರ್ನ್ ಇದೆಲ್ಲ ಹೆವಿ ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ಅದೊಂಥರ ಸ್ವೀಟ್ ಸ್ಮೆಲ್ ಇರುತ್ತೆ, ತುಂಬಾ ಹಾರ್ಶ್ ಅಂತ ಅನ್ಸೋದಿಲ್ಲ, ಮೈಲ್ಡ್ ಆಗಿರುತ್ತೆ. ಸೊ ಹಾಗಾಗಿ ನನಗಿದು ಪರ್ಸ್ನಲಿ, ಅಂಡ್ ನಾನು ಇವಾಗ ಪ್ರೆಸೆಂಟ್ಲಿ ಐ ಆಮ್ ಇನ್ ಲವ್ ವಿತ್ ದಿಸ್ ಪ್ರಾಡಕ್ಟ್. ಪ್ಲಮ್ ಅವ್ರದ್ದೆಲ್ಲ ಪ್ರಾಡಕ್ಟ್ಸ್ ನನಗೆ ತುಂಬಾ ಇಷ್ಟ ಆಗ್ತಿದೆ. ಬಿಕಾಸ್ ಏನು ಫೇಸ್ ವಾಶ್ ಇಂದ ಹಿಡಿದು ಮಾಯಶ್ಚರೈಸರ್, ಸನ್ಸ್ಕ್ರೀನ್, ಬಾಡಿ ವಾಶ್ ಪ್ರತಿಯೊಂದು ಪ್ಲಮ್ದೇ ಯೂಸ್ ಮಾಡ್ತಿರೋದು ಇವಾಗ. ಬಿಕಾಸ್ ಅಷ್ಟು ಚೆನ್ನಾಗಿದೆ. ಸೊ ನೀವು ಯಾರಾದರೂ ಟ್ರೈ ಮಾಡಿ ನೋಡ್ಬೋದು ಗೈಸ್. ಬಟ್ ನಿಮ್ಮ ಸ್ಕಿನ್ ಟೈಪ್ ಏನಿರುತ್ತೆ ಅದನ್ನೆಲ್ಲ ನೋಡಿಕೊಂಡು ತಗೊಳ್ಳಿ. ಸೊ ಆವಾಗಲೇ ಹೇಳಿದ್ನಲ್ಲ, ಮನೆಯಲ್ಲಿ ಒಂದು ಗಣೇಶನ ವಿಗ್ರಹ ಇದೆ ಅಂತ, ಅದೇ ಇದು. ಸೊ ಇದಕ್ಕೆಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಏನು ಗಂಧ, ಅರಿಶಿನ, ಕುಂಕುಮ ಅದೆಲ್ಲ ಇಟ್ಟು ಪೂಜೆ ಮಾಡೋದಕ್ಕೆ ಏನೇನು ಬೇಕು, ಹಣ್ಣು, ಅದನ್ನೆಲ್ಲ ನಾನು ಅಲ್ಲಿ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದು POPನ ಅಥವಾ ಮಣ್ಣಿಂದ ಅಂತ ಗೊತ್ತಿಲ್ಲ, ಬಟ್ ಇದು ಯಾವಾಗೂ ನಮ್ಮ ಮನೆಯಲ್ಲೇ ಇರುತ್ತೆ. ಸೊ ಗಣೇಶ ಹಬ್ಬ ಅಂತ ಅಂದಮೇಲೆ ಆಬ್ವಿಯಸ್ಲಿ ಅದೇನು ಹೇಳ್ತಾರೆ, ಎಕ್ಕದ ಹಾರ ಅಂತ ಏನೋ ಹೇಳ್ತಾರಲ್ಲ ಅದು, ಮತ್ತು ಗರಿಕೆ ಇಲ್ಲ ಅಂತಂದರೆ ನಡೆಯೋದೇ ಇಲ್ಲ. ಯಾಕಂತಂದರೆ
ಗಣೇಶನಿಗೆ ಶ್ರೇಷ್ಠ ಇರೋದೇ ಗರಿಕೆ. ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಮತ್ತು ಮನೆಯಲ್ಲಿ ಯೂಶ್ವಲಿ ಏನು ಪೂಜೆ ಮಾಡ್ತೀವಿ ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ನಮ್ಮ ಮನೆಯಲ್ಲಿ ಯಾವುದೇ ಥರ ದೇವ್ರ ಮನೆ ಇಲ್ಲ, ಜಸ್ಟ್ ಸ್ಟ್ಯಾಂಡ್ ಇದೆ, ಅದರಲ್ಲಿನೇ ನಾನು ರೆಡಿ ಮಾಡಿಕೊಂಡೆ. ಆ್ಯಂಡ್ ಗಣೇಶ ಹಬ್ಬ ಅಂತಂದಮೇಲೆ ಕಡುಬು ಇರಲೇಬೇಕು. ಬಿಕಾಸ್ ಗಣೇಶನಿಗೆ ಬೇಕಿರೋ ಅಂಥ ಮೇನ್ ನೈವೇದ್ಯನೇ ಅದಾಗಿರೋದ್ರಿಂದ ಅದನ್ನು ಕೂಡ ಮಾಡ್ತೀವಿ. ಸೊ ನಮ್ಮಮ್ಮ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದರು. ಸೊ ನೈವೇದ್ಯ ಎಲ್ಲ ರೆಡಿ ಆದಮೇಲೆ ಅದನ್ನು ಇಟ್ಟು ಪೂಜೆ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ನಿಮ್ಮ ಮನೆಯಲ್ಲಿ ಎಲ್ಲ ಹೇಗೆ ಗಣೇಶ ಹಬ್ಬನ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ ನನಗೆ. ಸೊ ನಾನು ನೈವೇದ್ಯಕ್ಕೆ ಅಮ್ಮ ಕಡುಬು ಎಲ್ಲ ಮಾಡಿಕೊಟ್ಟಾದ್ಮೇಲೆ ಅದನ್ನೆಲ್ಲ ಇಟ್ಟು ಪೂಜೆನ ಮಾಡಿದೆ. ಆ್ಯಂಡ್ ನಾನು ಪೂಜೆ ಮಾಡುವಾಗ ಯಾವುದೇ ಥರದ ಏನಂತಾರೆ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಬಿಕಾಸ್ ನನಗೇನೋ ಅದು ಅಷ್ಟು ಇಷ್ಟ ಆಗಲಿಲ್ಲ. ಪೀಸ್ಫುಲ್ಲಾಗಿ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಎಲ್ಲ ಆದಮೇಲೆ ಒಂದಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ನಮ್ಮ ಮನೆಯಲ್ಲಿ ದೇವ್ರ ಸ್ಟ್ಯಾಂಡ್ ಏನಿದೆ ಅದನ್ನೆಲ್ಲ ಈ ಥರ ರೆಡಿ ಮಾಡಿದ್ದೆ. ಆ್ಯಂಡ್ ಗಣೇಶನ ವಿಗ್ರಹ ಏನಿದೆ ಅದಕ್ಕೆಲ್ಲ ಈ ಥರ ರೆಡಿ ಮಾಡಿಕೊಂಡು ಪೂಜೆನೆಲ್ಲ ಮಾಡಿ ಆದಮೇಲೆ ಅದೊಂದು ಡಿವೈನ್ ಫೀಲ್ ಇರುತ್ತೆ ಗೈಸ್, ಮನೆಗೆ ಧೂಪ ಎಲ್ಲ ಹಾಕಿದ್ಮೇಲೆ. ಸೊ ಆ ಫೀಲ್ನ ಎಂಜಾಯ್ ಮಾಡಿಕೊಂಡು ಒಂದಷ್ಟು ಟೈಮ್ ಹಾಗೆ ಕೂತ್ಕೊಂಡ್ವಿ. ಆ್ಯಂಡ್ ಅದಾದಮೇಲೆ ಏನು ಬ್ರೇಕ್ಫಾಸ್ಟಿಗೆ ಅಂತ ಇಡ್ಲಿ ಮತ್ತು ಸ್ವಲ್ಪ ಕಡುಬು ಎಲ್ಲ ತಿಂದೆ. ಆ್ಯಂಡ್ ಇವತ್ತು ಸ್ವಲ್ಪ ಡಯಟಲ್ಲಿ ಚೀಟ್ ಆಯಿತು. ಅದಾದಮೇಲೆ ಮಧ್ಯಾಹ್ನದ ಲಂಚಿಗೆ ಏನೇನು ಬೇಕಿತ್ತು ಅದನ್ನೆಲ್ಲ ಪ್ರಿಪೇರ್ ಮಾಡಬೇಕಾಗಿತ್ತು. ಸೊ ನಾನು ಮತ್ತು ಅಮ್ಮ, ನನ್ನ ತಂಗಿ ಎಲ್ಲರೂ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ವಿ. ನಾನು ಫಸ್ಟು ಏನೇನು ಬೇಕು ಪ್ರಿಪ್ರೇಷನ್ಗೆ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಆಬ್ವಿಯಸ್ಲಿ ಕುಕ್ಕಿಂಗ್ ಮಾಡೋದಿರುತ್ತೆ ಅಲ್ವಾ. ಸೊ ಹಾಗಾಗಿ ಕುಕ್ಕಿಂಗ್ನೆಲ್ಲ ಮಾಡೋಣ ಅಂತ ಸ್ಟಾರ್ಟ್ ಮಾಡಿ ನಾನು ಏನೇನು ವೆಜಿಟೇಬಲ್ಸ್ ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಕುಕ್ಕಿಂಗ್ ಕೂಡ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಾನು ಪಲಾವ್ನ ಮಾಡಿ ಮುಗಿಸ್ದೆ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಾನು ಮಾಡೋ ಪಲಾವ್ ಅಂತಂದರೆ ತುಂಬಾ ಇಷ್ಟಪಡ್ತಾರೆ. ಸೊ ಹಾಗಾಗಿ ಪಲಾವ್ನ ನಾನೇ ಮಾಡಿದೆ. ಅದಾದಮೇಲೆ ಆ ಸೈಡಲ್ಲಿ ನಮ್ಮಮ್ಮ ಕೂಡ ಒಬ್ಬಟ್ಟೆಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಆ್ಯಕ್ಚುಲಿ ನಾವು ಇದನ್ನು ತುಂಬ ಏನು ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಟ್ ಮಾಡಲ್ಲ. ಬಟ್ ಆದ್ರೂ ಹಬ್ಬ ಅಂತ ಅಂದಮೇಲೆ ಒಂದಷ್ಟು ಅಡುಗೆ ಇರಲೇಬೇಕಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ನಾನು ಪಲಾವ್ ಎಲ್ಲ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಪಾಯಸ ಎಲ್ಲ ಮಾಡಬೇಕಾಗಿತ್ತು, ಅದನ್ನೆಲ್ಲ ಮಾಡಿದೆ. ಆ್ಯಂಡ್ ನೀವು ನೋಡ್ಬೋದು ಈ ಒಂದು ಕ್ಲಿಪ್ಪಲ್ಲಿ ಒಬ್ಬಟ್ಟೆಲ್ಲ ಹೇಗೆ ಮಾಡ್ತಿದ್ದೀವಿ. ಆ್ಯಂಡ್ ಹಾಗೆ ಒಬ್ಬಟ್ಟೆಲ್ಲ ಆದಮೇಲೆ ನಾನು ಕೂಡ ಪಾಯಸಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ಆ್ಯಂಡ್ ಹಾಗೆ ಪಕ್ಕದಲ್ಲಿ ನಮ್ಮಮ್ಮ ವಡೆನೂ ಎಲ್ಲ ಪ್ರಿಪೇರ್ ಮಾಡಿದ್ರು. ಅದಾದಮೇಲೆ ಊಟನ ಮಾಡಿದ್ವಿ. ಆ್ಯಂಡ್ ನಾನು ಡಯಟಲ್ಲಿರೋದ್ರಿಂದ ಎಲ್ಲದನ್ನು ಒಂದು ಸ್ವಲ್ಪ ಲೈಟಾಗೇ ತೊಗೊಂಡಿದ್ದೆ. ಆ್ಯಂಡ್ ಇವತ್ತು ಹಬ್ಬ ಅಂದಿದ್ದರಿಂದ ಸ್ವಲ್ಪ ಬ್ಯಾಲೆನ್ಸ್ಡಾಗಿಯೇ ಚೀಟ್ ಮಾಡಿದೆ. ಅದಾದಮೇಲೆ ನಾನು ನೈಟ್ ವರ್ಕ್ನ ಕಂಟಿನ್ಯೂ ಮಾಡಿದೆ. ಸೊ US ಶಿಫ್ಟಲ್ಲಿ ವರ್ಕ್ ಮಾಡೋರು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಇಂಡಿಯನ್ ಫೆಸ್ಟಿವಲ್ಸ್ ಯಾವುದಾದ್ರೂ ನಮಗೆ ರಜೆ ಇರಲ್ಲ. ಆ್ಯಂಡ್ ಐ ನೋ ಯು ಗೈಸ್ ಕ್ಯಾನ್ ಫೀಲ್ ದಟ್ ಅಂತ. ಸೊ ಅದಾದಮೇಲೆ ಇಷ್ಟೇ ಇವತ್ತಿನ ವ್ಲಾಗ್ ಇದ್ದಿದ್ದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಫಸ್ಟ್ ಒಂದು ಏನಂತಾರೆ ಡೈಲಿ ವ್ಲಾಗ್ನ ಫಸ್ಟ್ ಮಾಡಿರೋದ್ರಿಂದ ಐ ನೋ ಒಂದಷ್ಟು ಮಿಸ್ಟೇಕ್ಸ್ ಆಗಿರ್ಬೋದು. ಸೊ ಅದೇನೇ ಇದ್ರೂ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ಕಂಟೆಂಟ್ ಬೇಸ್ಡ್ ವೀಡಿಯೋಸ್ನ ಮಾಡಬೇಕು ಅಂತಲೂ ಇದ್ದೀನಿ. ಸೊ ಇಷ್ಟು ಆಲ್ಮೋಸ್ಟ್ 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇವಾಗ. ಸೊ ಇನ್ನು ಮುಂದೆನೂ ಹೀಗೆ ಸಪೋರ್ಟ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಇನ್ನು ಬೇರೆ ಬೇರೆ ಥರದ ಕಂಟೆಂಟ್ಸ್ ಎಲ್ಲ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಷ್ಟೇ ಇವತ್ತಿನ ವಿಡಿಯೋ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಗೌರಿ ಗಣೇಶ ಫಾರ್ ಎವ್ರಿ ಒನ್.